ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದಾರಲ್ಲ, ಈ ರೀತಿ ನೇಮ್ ಆರ್ಟ್ ಜೊತೆ ನೀವು ಫೋಟೋ ಹಾಕ್ಬಿಟ್ಟು ಮಸ್ತ್ ಆಗಿರೋ ಸ್ಟೇಟಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ತುಂಬ ಈಸಿ ಆಗಿದೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಇವಾಗ ಮುಂದೆ ಒಂದು ಮ್ಯೂಸಿಕ್ ಜೊತೆ ಪ್ರೀ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮ್ಗೆ 2 ಪ್ರಾಜೆಕ್ಟ್ ಬೇಕಾಗ್ತವೆ. 2 ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಬ್ಯಾಲೆಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಏನಿಲ್ಲ, ಫಸ್ಟ್ ಇವಾಗ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಏನೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಟೋಟಲಾಗಿ 3 PNGಗಳನ್ನ ಕೊಟ್ಟಿರ್ತಾರೆ. ಅಂದರೆ 2 ಓವರ್ಲೆಗಳಿರುತ್ತೆ, 1 PNG ಇರುತ್ತೆ. ಮೊದಲನೇ ರೀತಿ ಈ ಓವರ್ಲೇನೇ ಆ್ಯಡ್ನ ಮಾಡ್ಕೊರಿ. ರೀತಿ ಇದನ್ನ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡು ಆದ ತಕ್ಷಣ ಇವಾಗೇನಿಲ್ಲ, ಅಲ್ಲಿ 2.25 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ನೇಮ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ಲಸ್ ಸೆಕೆಂಡ್ ಮೇಲೆ ನೋಡ್ಬಿಟ್ಟು ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನು ಎಕ್ಸಾಂಪಲಾಗಿ ರಾಮ್ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಈ ಫಾಂಟ್ ಕೊಟ್ಟಿರ್ತೀನಿ, ಈ ಫಾಂಟ್ನ ಕೂಡ ಡೌನ್ಲೋಡ್ನ ಮಾಡ್ಕೊರಿ. ಅದಾದ ತಕ್ಷಣ ಇದನ್ನ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದ್ರ ಕಲರ್ನ ವೈಟ್ ಕೊಟ್ಟೋರಿ. ಕೊಟ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಬೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಂಟ್ರಾಸ್ಟ್ ಅಂತ 3 ಆಪ್ಷನ್ ಇದೆಯಲ್ಲ, ಅದರಲ್ಲಿ ಹೋಗ್ಬಿಟ್ಟು ಫಸ್ಟ್ನೇ ಆಪ್ಷನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊರಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಎಕ್ಸ್ಟ್ರಾ ಪಾರ್ಟ್ ಇರೋದನ್ನ ಈ ರೀತಿ ಕಟ್ನ ಮಾಡ್ಕೊರಿ. ಈ ರೀತಿ ಕಟ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಇದ್ರ ಕೆಳಗಡೆನೆ ಇನ್ನೊಂದು PNGನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದನ್ನ ಕೂಡ ಸೇಮ್ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಕಾಂಟ್ರಾಸ್ಟಲ್ಲಿ ಹೋಗಿ ಓವರ್ಲೇ ಅಂತ ಕೊಟ್ಕೋರಿ. ಅದಾದ ತಕ್ಷಣ ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿ ಫೇಡ್ ಇನ್ ಆ್ಯಂಡ್ ಫೇಡ್ ಔಟ್ ಅಂತ ಎಫೆಕ್ಟ್ ಇರುತ್ತೆ. ಈ ಎಫೆಕ್ಟ್ನ ಆ್ಯಡ್ನ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಕೂಡ ಈ ಬ್ರಷ್ PNGಗೆ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ನೋಡ್ಕೋಬೋದು ಈ ರೀತಿ ವಿಡಿಯೋ ಕ್ರಿಯೇಟ್ ಆಗಿದೆ. ಇವಾಗೇನಿಲ್ಲ, ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ, ಯಾರು ಫೋಟೋ ಹಾಕಿ ವಿಡಿಯೋ ಎಡಿಟ್ ಮಾಡ್ಕೋಬೇಕಂದ್ರೆ ಅವ್ರ ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗ ಇಲ್ಲಿ 15 ಸೆಕೆಂಡ್ವರೆಗೂ ಇದೊಂದೇ ಫೋಟೋನ ಈ ರೀತಿ ಆ್ಯಡ್ ಮಾಡಿಕೊಂಡು ಎಲ್ಲೆಲ್ಲಿ ಬೀಟ್ ಮಾರ್ಕ್ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಈ ರೀತಿ ನಿಮ್ಮ ಫೋಟೋನ ಕಟ್ನ ಮಾಡ್ಕೊರಿ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡ ತಕ್ಷಣ ಎಲ್ಲ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಶೇಕ್ ಬಟ್ಸ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ 3 ಎಫೆಕ್ಟ್ಗಳನ್ನ ಕೊಟ್ಟಿರ್ತೀನಿ. ಈ 3 ಎಫೆಕ್ಟ್ಗಳನ್ನ ಫಸ್ಟು ಫೋಟೋಗಳಿಗೆ ಒಂದಾದ್ಮೇಲೆ ಒಂದು ಈ ರೀತಿ ಪೇಸ್ಟ್ ಮಾಡ್ಕೊತಾ ಹೋಗಿ. ಇವಾಗ ಫಸ್ಟ್ನೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಫಸ್ಟ್ನೇ ಫೋಟೋಗೆ ಇದನ್ನ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇವಾಗ ಮತ್ತೆ 2 ಫೋಟೋಗಳು ಬಿಟ್ಬಿಟ್ಟು ಇವಾಗ 3ನೇ ಫೋಟೋಗೆ ಇದನ್ನ ಈ ರೀತಿ ಪೇಸ್ಟ್ನ ಮಾಡ್ಕೊರಿ. ಪೇಸ್ಟ್ ಮಾಡ್ಕೊಂಡಾದ ತಕ್ಷಣ ಇದೇ ರೀತಿ ಎಲ್ಲ ಎಫೆಕ್ಟ್ಗಳನ್ನ ಪೇಸ್ಟ್ನ ಮಾಡ್ಕೊರಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು 2 ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ಇವಾಗೇನೆಲ್ಲ ಎಲ್ಲ ಎಫೆಕ್ಟ್ಗಳನ್ನು ಪೇಸ್ಟ್ ಆದ ತಕ್ಷಣ ಮತ್ತೆ ಎಫೆಕ್ಟ್ನ ಓಪನ್ ಮಾಡ್ಕೊರಿ. ಈ ರೀತಿ 3 ಗ್ರೂಪ್ಗಳನ್ನ ಕೊಟ್ಟಿರ್ತೀನಿ. ಇವುಗಳನ್ನ ಲಾಂಗ್ ಪ್ರೆಸ್ನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಾಪಿ ಮಾಡ್ಕೊರಿ. ಅದಾದ ತಕ್ಷಣ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಇವಾಗೇನೆಲ್ಲ ಇಲ್ಲಿ 19.21 ಸೆಕೆಂಡ್ ಇದೆಲ್ಲ ಅಲ್ಲಿ ಬಂದುಬಿಟ್ಟು ಇವುಗಳನ್ನ ಈ ರೀತಿ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದಾದ ತಕ್ಷಣ ಇವಾಗೇನೆಲ್ಲ ಗ್ರೂಪ್ 1 ಅಂತಿದೆಯಲ್ಲ, ಅದ್ರ ಈ ರೀತಿ ಫಸ್ಟ್ನೇ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಗ್ರೂಪ್ನಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿ ನಿಮ್ಮ ಫೋಟೋಗಳನ್ನ ರಿಪ್ಲೇಸ್ನ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಮಗೆ ಈ ರೀತಿ ಇಲ್ಲಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇವಾಗ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋಟೋಗಳನ್ನ ಎಲ್ಲ ರಿಪ್ಲೇಸ್ನ ಮಾಡ್ಕೊರಿ. ರಿಪ್ಲೇಸ್ ಮಾಡ್ಕೊಂಡು ಆದ ತಕ್ಷಣ ಇವಾಗೇನೆಲ್ಲ 3 ಗ್ರೂಪ್ಗಳಲ್ಲಿ ಇದೇ ಥರ ಎಡಿಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇವಾಗೇನೆಲ್ಲ ಈ 3 ಗ್ರೂಪ್ಗಳನ್ನ ಇನ್ನೊಂದು ಸಾರಿ ಕಾಪಿ ಮಾಡ್ಕೊಂಡ್ಬಿಟ್ಟು ಮುಂದೆ ಇರೋ ಬಿಟ್ ಮಾರ್ಕ್ಗೆ ಬಂದುಬಿಟ್ಟು ಅದನ್ನ ಇಲ್ಲಿ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಸ್ವಲ್ಪ ರೆಡಿ ಆಗುತ್ತೆ. ಅದಾದ ತಕ್ಷಣ ಇವಾಗೇನಿಲ್ಲ, ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಇಲ್ಲಿ ಎಲ್ಲೆಲ್ಲಿ ಡಬಲ್ ಬೀಟ್ ಮಾರ್ಕ್ ಕಾಣಿಸ್ತಿದಲ್ಲ ಅಲ್ಲಲ್ಲಿ ಹೋಗ್ಬಿಟ್ಟು ನಾನು ಕೊಟ್ಟಿರೋ ಒಂದು ಓವರ್ಲೇನ ಈ ರೀತಿ ಓವರ್ಲೇನ ಕೊಟ್ಟಿರ್ತೀನಿ. ಇದನ್ನು ಕೂಡ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಕೂಡ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಕಲರ್ ಆ್ಯಂಡ್ ಅಲ್ಲ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಈ ರೀತಿ ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊರಿ. ಕೊಟ್ಕೊಂಡಾದ ತಕ್ಷಣ ಇದನ್ನ ಕೂಡ ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಎಲ್ಲೆಲ್ಲಿ ಡಬಲ್ ಬಿಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಈ ರೀತಿ
ಕಾಪಿ ಮಾಡಿರೋ ಎಫೆಕ್ಟ್ನ ಈ ರೀತಿ ಪೇಸ್ಟ್ನ ಮಾಡಿ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿರ ಅವರೆಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಮತ್ತು ಈ ರೀತಿ ಶೇರ್ ಆಪ್ಷನಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಇವಾಗ ಇಲ್ಲಿ ಎಕ್ಸ್ಪೋರ್ಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ 720pಯಲ್ಲಿ ಇಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಇಲ್ಲಾಂದರೆ 1080pಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರು ನಡೆಯುತ್ತೆ. ಹಾಗಿದ್ರೆ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನೋಡಿ ನಿಮ್ಮನ್ನ ಸಪೋರ್ಟ್ನ ಮಾಡಿ.